ಮೊಸರನ್ನ ನೀವು ಸಿಂಪಲ್ ಆಗಿ ಮಾಡ್ಕೊಂಡ್ಬಿಟ್ಟು ನೋಡಿರ್ತೀರಾ. ಬನ್ನಿ ಇವತ್ತು ಒಂದು ಹೊಸ ಟ್ವಿಸ್ಟ್ ಕೊಡೋಣ ಮೊಸರನ್ನಗೆ. ಅದೇ ಸ್ವಲ್ಪ ತರಕಾರಿಯನ್ನು ಹಾಕಿಬಿಟ್ಟು ಇದನ್ನ ಹೆಲ್ದಿಯಾಗಿ ಹಾಗೂ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ. ಬನ್ನಿ ನೋಡೋಣ ಮೊಸರನ್ನ ಅಥವಾ ತರಕಾರಿ ಮೊಸರನ್ನ ಹೇಗೆ ಮಾಡ್ಕೋಬೇಕು ಅಂತ. ಇದಕ್ಕಾಗಿ ಮೊದಲದಾಗಿ ನಾವು ಮೆತ್ತಗೆ ಒಂದು ಅನ್ನ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಕುಕ್ಕರ್ಗೆ ಸುಮಾರು 1 ಕಪ್ ಅಷ್ಟು ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಅಕ್ಕಿಯನ್ನು 1-2-3 ಸರ್ತಿ ಸರಿಯಾಗಿ ತೊಳೆದ್ಬಿಟ್ಟು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ 1.5 ಕಪ್ ಅಷ್ಟು ನೀರು, ಮತ್ತೆ 1 ಕಪ್ ಅಷ್ಟು ಹಾಲನ್ನು ಹಾಕೊಂಡು ಕುಕ್ಕರನ್ನು 2-3 ವಿಷಲ್ ಕೂಗಿಸ್ಕೊಳ್ಳಿ. ಅನ್ನ ಮೆತ್ತಗಾಗಬೇಕು, ಆ ರೀತಿ ವಿಷಲನ್ನು ಕೂಗಿಸ್ಕೊಂಬಿಡಿ. ನೋಡಿ ನಮ್ದೀಗ ಕುಕ್ಕರು ವಿಷಲ್ ಕೂಗಾಗಿದೆ ಹಾಗೂ ಕುಕ್ಕರು ತಣ್ಣಗಾದ್ಮೇಲೆ ಇದಕ್ಕೆ 1 ಕಪ್ ಅಷ್ಟು ಹಾಲನ್ನು ಹಾಕಿಬಿಟ್ಟು ಇದನ್ನ ಸರಿಯಾಗಿ ಮೆತ್ತಗೆ ಮಿಚ್ಕೊಳ್ಳಿ, ಅಂದ್ರೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಮೇಲೆ ಅನ್ನ ಪೂರ್ತಿ ಆರಿದ್ಮೇಲೆ ಇದನ್ನ ಬೇರೆ ಬಾಣಲೆಗೆ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ತುರಿದ ಗಜ್ಜರಿ, ಸ್ವಲ್ಪ ತುರಿದ ಸೌತೆಕಾಯಿ, ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಹಾಗೂ ನಾನಿಲ್ಲಿ ಸುಮಾರು 10-12 ಬೆಳ್ಳುಳ್ಳಿಯನ್ನು ಜಜ್ಕೋತಾ ಇದ್ದೀನಿ. ಇದನ್ನು ತರಿತರಿಯಾಗಿ ಜಜ್ಕೊಂಡ್ಬಿಟ್ಟು ಇದನ್ನ ನಾವು ಮಾಡಿಟ್ಟಿರುವ ಅನ್ನಕ್ಕೆ ಹಾಕೊಂಡ್ಬಿಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸುಮಾರು 1 ಕಪ್ ಅಷ್ಟು ಮೊಸರನ್ನು ಹಾಕೊಂಡು ಇದನ್ನ ಕಲಿಸ್ಕೊಂಡ್ಬಿಡಿ. ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೊಂಡಾದ್ಮೇಲೆ ಬನ್ನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕಾಗಿ ಕಾದಿರುವ ಬಾಣಲೆಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕೊಂಡು ಇದು ಸರಿಯಾಗಿ ಹುರ್ಕೊಳ್ಳಿ. ಆಮೇಲೆ ಗೋಡಂಬಿನ ಹಾಕೊಳ್ಳಿ. ಗೋಡಂಬಿ ಆಪ್ಷನಲ್, ನೀವು ಬೇಕಂದ್ರೆ ಹಾಕೊಳ್ಳಿ, ಸ್ಕಿಪ್ ಮಾಡ್ಕೋಬಹುದು. ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗನ್ನು ಹಾಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ 1-2 ಒಣಮೆಣಸಿನಕಾಯಿನ ಹಾಕೊಂಡು ಇದನ್ನು ಸರಿಯಾಗಿ ಬಾಡಿಸ್ಕೊಂಡು ಇದನ್ನು ನೀವು ಮಾಡಿಟ್ಟಿರುವ ಅನ್ನಕ್ಕೆ ಹಾಕೊಂಡ್ಬಿಡಿ. ಒಗ್ಗರಣೆ ಹಾಕೊಂಡ್ಬಿಟ್ಟು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ಸರಿಯಾಗಿ ಕಲಿಸ್ಕೊಂಡ್ಬಿಟ್ರೆ ನಮ್ದೀಗ ತರಕಾರಿ ಮೊಸರನ್ನ ತಯಾರಾಯ್ತು. ಇಲ್ಲಿ ಒಂದು ಟಿಪ್ಸ್ ಹೇಳಬೇಕಂದ್ರೆ, ನೀವು ಮೊಸರನ್ನ ಪಿಕ್ನಿಕ್ಗೆ ಅಥವಾ ಸ್ಮಾಲ್ ಟ್ರಿಪ್ಪಿಗೆ ಏನಾದರೂ ತೊಗೊಂಡು ಹೋಗ್ತಾ ಇದ್ರೆ ಇಲ್ಲಿ ಮೊಸರಿನ ಪ್ರಮಾಣ ಕಡಿಮೆ ಇರಲಿ ಹಾಗೂ ಹಾಲಿನ ಪ್ರಮಾಣ ಜಾಸ್ತಿ ಇರಲಿ, ಇದರಿಂದ ಮೊಸರನ್ನ ಹುಳಿಯಾಗಲ್ಲ. ಇದನ್ನು ನೀವು ಬಾಳೆ ಎಲೆಯಲ್ಲಿ ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.